ನಮಸ್ತೆ, ನಾನು ನಿಮ್ಮ ಹೇಮಂತ್ ಬಿದ್ರೆ. ಇವತ್ತಿನ ವಿಶೇಷ ಏನು ಅಂದರೆ, ನಿಮ್ಮ ಹಿಂದೆ ಒಂದು ಹೋಟೆಲ್ ಬೋರ್ಡ್ ಕಾಣ್ತಾ ಇದೆ. ಆ್ಯಕ್ಚುಲಿ ಅದು ಎಲ್ಲಿ ಬರುತ್ತೆ ಅಂದರೆ, ಮೇಲ್ಕೋಟೆಗೆ ಬಂದಮೇಲೆ ಬೆಳಗ್ಗೆ ಒಳ್ಳೆ ತಿಂಡಿ ತಿನ್ನಬೇಕು ಅಂತ ಜಾಗ ಹುಡುಕ್ತಾ ಇದ್ದಾಗ, ಹೋಟ್ಲ್ ಹುಡುಕಿದಾಗ ಸಿಕ್ಕಿದ್ದೆ ಸುಬ್ಬಣ್ಣ ಮೆಸ್ಸು. ಇಲ್ಲಿ ತುಂಬ ಜನದ ಹತ್ರ ಕೇಳಿದೆ, ಅವರು ನನಗೆ ಹೇಳಿದ್ದು ಕೂಡ ಸುಬ್ಬಣ್ಣ ಮೆಸ್ಗೆ ಹೋಗಿ ಚೆನ್ನಾಗಿರುತ್ತೆ ಅಂದರು, ಆಟೋದವರು. ಹಾಗಾಗಿ ಅಲ್ಲಿಂದ ಹುಡಿಕೊಂಡು ಈಗ ಸುಬ್ಬಣ್ಣ ಮೆಸ್ಸಿಗೆ ಬಂದಿದ್ದೀನಿ. ಬನ್ನಿ, ಒಳಗಡೆ ಏನೇನು ಪ್ರಿಪೇರ್ ಮಾಡ್ತಾರೆ, ಯಾವ್ಯಾವ ಡಿಶಸ್ ಚೆನ್ನಾಗಿರುತ್ತೆ ಅನ್ನೋದನ್ನ ನಿಮಗೆ ಹೇಳ್ತೀನಿ. 101 ವರ್ಷ ಹಳೇದಾದಂಥ ಹೋಟ್ಲು, ಮೇಲ್ಕೋಟೆಯಲ್ಲಿ ಫೇಮಸ್ ಆದಂಥದ್ದು ಸುಬ್ಬಣ್ಣ ಮೆಸ್ಸು. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಮಸಾಲೆ ತುಪ್ಪದ ದೋಸೆ ಮಾಡ್ತಾರಂತೆ, ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದರೆ ನೋಡಿ, ತುಪ್ಪನ ಹೇಗೆ ಸುರಿತಾ ಇದ್ದಾರೆ. ಇಲ್ಲಿ ಬಂದರೆ ಡೆಫಿನೆಟ್ಲಿ ಮಿಸ್ ಮಾಡ್ದಲ್ಲೇ ಟೇಸ್ಟ್ ಮಾಡಿ ತುಪ್ಪದ ದೋಸೆ. ವಾಸನೆ ಮಾತ್ರ ಗಮ್ಮಂತ ನಂದಿನಿ ತುಪ್ಪದ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಬೆಂದಿದೆ, ಫೋಲ್ಡ್ ಮಾಡಿ ಚಟ್ನಿ. ಅಣ್ಣ, ಯಾವ್ಯಾವ ರೀತಿ ಚಟ್ನಿ ಸಿಗುತ್ತೆ ಅಣ್ಣ ಇಲ್ಲಿ? ವೈಟ್ ಚಟ್ನಿ, ಕೆಂಪು ಚಟ್ನಿ, ಗೊಜ್ಜು. ನೋಡಿ, ಭಾನುವಾರ ಮನೆ ಒಳಗಡೆ ಈ ಥರ ಸೆಟಪ್ ಇದೆ. ನೀಟಾಗಿ ಊಟ ಅರೇಂಜ್ ಮಾಡಲಿಕ್ಕೆ ಈ ಥರ ಈ ಮೆಸ್ ಒಳಗಡೆ ಈ ಥರ ಇದೆ. ಬಿಸಿ ಬಿಸಿ ಇಡ್ಲಿ. ಬೇಳೆ ಬಾತು, ಮೇಲ್ಕೋಟೆಯ ಫೇಮಸ್ ಪುಳಿಯೋಗರೆ ನೋಡಿ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ತಿಂದು ಟೇಸ್ಟ್ ಹೇಳ್ತೀನಿ. ಡೈಲಿ ಅಂದಾಜು ಎಷ್ಟು ಪ್ಲೇಟ್ ಮಾಡ್ಬೋದಣ್ಣ? ಇದು ಒಂದು 200 ಪ್ಲೇಟ್ ಹೋಗುತ್ತೆ. ಶನಿವಾರ ಭಾನುವಾರ ಜಾಸ್ತಿ ಹೋಗುತ್ತೆ. ಶನಿವಾರ ಭಾನುವಾರ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೋಗುತ್ತೆ. ಪುಳಿಯೋಗರೆ ಖಾಲಿ ಆಗ್ತಾನೆ ಇರುತ್ತೆ ಯೂಶಲಿ. ಹೆಂಗಾದ್ರೆ ಸರ್, ಮೊದಲಿದ್ದಾಗಿ ನಮಸ್ತೆ. ನಮಸ್ಕಾರ. ಟ್ರಾವೆಲ್ ನ್ಯೂಸ್ ಬ್ಯೂರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಇದು ಸುಬ್ಬಣ್ಣ ಮೆಸ್ಸು 101 ವರ್ಷ ಆಯಿತು ಅಂತ ನಾನು ಕೇಳ್ಪಟ್ಟೆ. ಹೌದು. ಸೊ ನೀವು ಆಲ್ಮೋಸ್ಟ್ ಎಷ್ಟು ಜನ್ರೇಷನ್ದ ನಡೆಸ್ಕೊಂಡ್ಬಂದಿದ್ದೀರ? ಈ ಸೆಕೆಂಡ್ ಜನರೇಷನ್ನು. ನಮ್ಮ ಅಪ್ಪ ಆದಮೇಲೆ ನಮ್ಮದೇನೆ. ನಿಮ್ದೇನೆ. ಸರ್, ಏನೇನು ವೆರೈಟೀಸ್ ಮಾಡ್ತೀರಾ? ಸರ್, ಇಲ್ಲಿ ನೋಡ್ತಾ ಇದ್ದಿಲ್ಲ, ಪುಳಿಯೋರೆ, ಬೆಲ್ಲದ ಸಿಪ್ಪಗಲ್ಲು, ಮಸಾಲೆ ದೋಸೆ, ಇವತ್ತು ಎರಡಕಾಯಿ ಚಿತ್ರಾನ್ನ, ತಟ್ಟೆ ಇಡ್ಲಿ, ಮಧ್ಯಾಹ್ನ ಊಟ ಎಲ್ಲ ಸಿಗ್ತದೆ. ಊಟನೂ ಕೂಡ ಸಿಗುತ್ತೆ. ಟೈಮಿಂಗ್ಸ್ ಅಂತ ಅಂದರೆ ಏನು? ಸರ್, ತಿಂಡಿ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ. 7ರಿಂದ 11 ಗಂಟೆ. ತಿಂಡಿ ಊಟ 11:30ಯಿಂದ 3 ಗಂಟೆ. 3 ಗಂಟೆ. ಮತ್ತೆ ಸಂಜೆ ಇಲ್ಲ? ಶನಿವಾರ ಭಾನುವಾರ ದೋಸೆ ಇಡ್ಲಿ ಉಂಟು. ಶನಿವಾರ ಸಾಯಂಕಾಲ ಹೊತ್ತು ಊಟ ಇಲ್ಲ. ಸರ್, ಈ ಹೋಟ್ಲಿಗೆ ತುಂಬ ಹಳೆ ಹೆಸರು ಅಂದ್ರೆ ಏನಿತ್ತು ಸರ್? ಅಥವಾ ಸುಬ್ಬಣ್ಣ ಅನ್ನೋದೇ ಇತ್ತಾ? ಇಲ್ಲ, ಬ್ರಾಹ್ಮಣರು ಪಲಾರ ಮಂದಿರ ಅಂತಿತ್ತಷ್ಟೇ. ಹೋಟ್ಲ್ ಹೆಸರು ಇರಲಿಲ್ಲ. ಇಲ್ಲ. ಸೊ ಆಲ್ಮೋಸ್ಟ್ ಈಗ ಹೋಟ್ಲ್ ಹೆಸರು ಇಟ್ಟರೆ ನಿಮ್ಮ ಜನ್ರೇಷನ್ದ ನೀವು ಇಟ್ಕೊಂಡು? ಹೌದು. ಎಷ್ಟು ದಿನಕ್ಕೆ ಎಷ್ಟು ಇದಾಗ್ಬೋದು ಸರ್? 7 ಕಾಲ ಸರ್. ಅಂದರೆ ನಿಮಗೆ ಜನ ನಾನು ಟೂರಿಸ್ಟ್ ಬಂದಂಗೆ. ಇಲ್ಲಿ ಕ್ರೌಡು ಹಂಗೆ ಇದೆ ಆ್ಯಕ್ಚುಲಿ. ಟೂರಿಸ್ಟ್ ಬಂದಾಗೆ ಎಷ್ಟು ಮಟ್ಟಿಗೆ ಟೂರಿಸ್ಟ್ ಬರ್ತಾರೆ ಮೇಲ್ಕೊಡೆಗೆ ಅಷ್ಟು ಮಟ್ಟಿಗೆ ವ್ಯಾಪಾರ. ಸಂಡೇಸು ಯೂಶ್ವಲಿ ನಿಮಗೆ ಜಾಸ್ತಿ ಇರುತ್ತೆ? ಸ್ವಲ್ಪ ಜಾಸ್ತಿ. ಇನ್ನು ವಿಕ್ಕದಂತೆ ನಿಮಗೆ ಕಡಿಮೆ? ನಾರ್ಮಲ್. ಊಟದಲ್ಲಿ ಏನು ವೆರೈಟೀಸ್ ಇರುತ್ತೆ ಸರ್? ಒಂದು ಮಜ್ಜಿಗೆ ಹುಳಿ, 1-2 ಪಲ್ಯ, ಒಂದು ದಾಲು, ಪುಳಿಯೋಗರೆ, ಸಕ್ಕರೆ ಪೊಂಗಲು, ಅನ್ನ, ಸಾಂಬಾರು ಎಲ್ಲ ಇರ್ತದೆ. ಅದಕ್ಕೂ ಕೂಡ ನೀವು ಕಂಪಲ್ಸರಿ? ಹೌದು. ಪುಳಿಯೋಗರೆ, ಸಿಹಿ ಪೊಂಗಲ್ ಕೊಡ್ತಾರೆ. 2 ಥರದ ಚಟ್ನಿ, ಗೊಜ್ಜು ಕೂಡ ಕೊಡ್ತಾರೆ. ಸ್ಮೂತಾಗಿ ಬಾಯ್ಲ್ ಆಗಿದೆ.
ಇಡ್ಲಿ ಮಾತ್ರ ಸ್ವಲ್ಪ ಸ್ಮೂತಾಗಿ ಪ್ರಿಪೇರ್ ಮಾಡಿದ್ದಾರೆ. ಕೆಂಪು ಚಟ್ನಿ, ಗ್ರೀನ್ ಚಟ್ನಿ, ಕೆಂಪು ಚಟ್ನಿ, ಪಲ್ಯ, ಇಡ್ಲಿ ಕಾಂಬಿನೇಷನು ಒಂದೊಂದಕ್ಕೂ ಒಂದೊಂದು ಟೇಸ್ಟ್ ಸಕ್ಕತ್ತಾಗಿದೆ. ಪಲ್ಯ ಏನು ಹೇಳ್ತೀವಿ, ಕುಂಬಳಕಾಯಿ ಪಲ್ಯ ಮಾಡಿದ್ದಾರೆ, ಕಾಯಿ ಹಾಕಿ ಜಾಸ್ತಿ. ಇಡ್ಲಿಗಂತೂ ನೋಡಿ ಇಲ್ಲಿ 2 ಥರದ ಪೊಂಗಲ್ ಇದೆ. ಇದು ಸಕ್ಕರೆ ಪೊಂಗಲ್ಲು, ಇದು ಆ್ಯಕ್ಚುಲಿ ಬೆಲ್ಲದ ಪೊಂಗಲ್ಲು. ಇಲ್ಲಿ ಸಕ್ಕರೆ ಪೊಂಗಲ್ ಫೇಮಸ್ಸು ಮೇಲ್ಕೋಟೆಯಲ್ಲಿ, ಹಾಗಾಗಿ 2 ಥರದ್ದು ಪ್ರಿಪೇರ್ ಮಾಡಿದ್ದಾರೆ. ನಾವು ಎರಡನ್ನೂ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ. ನೋಡಿ ಇಲ್ಲಿ 2 ಥರದ ಪೊಂಗಲ್ ಮಾಡ್ತಾರೆ ಆ್ಯಕ್ಚುಲಿ. ಒಂದು ಬೆಲ್ಲದ್ದು, ಇನ್ನೊಂದು ಸಕ್ಕರೆದು. ಒಂದೊಂದು ಕಪ್ ಕೊಡ್ತಾರೆ, ಟೀ ಕಪ್ಪಷ್ಟು. ಈಸಿಯಾಗಿ ಒಂದು 3-4 ತಿನ್ಬೋದು ನಮ್ಮಂಥರ ಆದರೆ. ದೋಸೆ ಹಾಕೋಣ. ಒಂದು ತುಪ್ಪದ ಮಸಾಲೆ ದೋಸೆ ಹೇಳಿದೆ, ಅದು ಬ್ಯಾಟಿಂಗ್ ಮಾಡೋಣ. ಮಸಾಲೆ ದೋಸೆ ಬಂತು, ಸ್ವೀಟ್ ಪೊಂಗಲ್ ಬಂತು. ಬೆಲ್ಲದ ಪೊಂಗಲಲ್ಲಿ ಬೆಲ್ಲದ ಪೊಂಗಲಂತೂ ಬರೀ ದ್ರಾಕ್ಷಿ, ಗೋಡಂಬಿ ಜೊತೆಗೆ ತುಪ್ಪ, ಕಾಯಿ ತುರಿ ಸಕ್ಕತ್ತಾಗಿದೆ. ಸುಬ್ಬಣ್ಣ ಮೆಸ್ನ ಮಿಸ್ ಮಾಡ್ದಲೆ ಪೊಂಗಲ್ಗೆ, ಸ್ವೀಟ್ ಪೊಂಗಲ್ಗೆ ಬಂದಾಗ ಇಡ್ಲಿ, ದೋಸೆ, ಸ್ವೀಟ್ ಪೊಂಗಲ್ಗೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಎಲ್ಲ ಐಟಮು ಸೂಪರಾಗಿದೆ. ಬೆಂಗಳೂರಲ್ಲಿ ತುಂಬ ಜನ ಮೇಲ್ಕೋಟೆದು ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಟೇಸ್ಟ್ ಮಾಡಿದಾಗ ಅಷ್ಟು ಮಜಾ ಸಿಗ್ತಿರ್ಲಿಲ್ಲ. ಇಲ್ಲಿ ಟೇಸ್ಟ್ ಮಾಡಿದಂತೂ ಸೂಪರು. ನಾನೆಂತ ಖಾಲಿನೇ ಮಾಡಿಬಿಟ್ಟೆ. ಸಕ್ಕರೆ ಪೊಂಗಲು ಖಾಲಿ, ಬೆಲ್ಲದ ಪೊಂಗಲು ಖಾಲಿ. ಈಗ ಮಸಾಲೆ ದೋಸೆ. ತುಪ್ಪದಲ್ಲಿ ಕರೆದ ಫುಲ್ ಕೊಡಿಣ. 2ನೇ ರೌಂಡು ಸಕ್ಕರೆ ಪೊಂಗಲು. ಈ ಕುಂಬಳಕಾಯಿ ಪಲ್ಯ ಮಾತ್ರ ಅಬ್ಬ ಏನು ಸಖತ್ತಾಗಿದೆ ಅಂದರೆ, ಮಸಾಲೆ ದೋಸೆಗಾದರೂ ಸರಿ, ಇಡ್ಲಿಗಾದರೂ ಸರಿ, ಒಳ್ಳೆ ಕಾಂಬಿನೇಷನು. ನೆಕ್ಸ್ಟು ಮನೆಗಳಲ್ಲಿ ಹೇಳ್ಬೇಕು, ದೋಸೆ ಮಾಡಿದ್ರು ಸರಿ, ಜಾಸ್ತಿ ಕಾಯಿ ಹಾಕಿ ಕುಂಬಳಕಾಯಿ ಸಾರು ಮಾಡಿದ್ದಾರೆ ಗಟ್ಟಿಯಾಗಿ, ಸಕ್ಕತ್ತಾಗಿ. ಇನ್ನೂ ಮೇನ್ ಡಿಶ್ಶು ಅಂದರೆ ಮೇಲ್ಕೋಟೆಯಲ್ಲಿ ಪುಳಿಯೋಗರೆ, ಅದನ್ನು ಈಗ ತರಿಸ್ಕೊತೀನಿ. ಮೇಲ್ಕೋಟೆಯಲ್ಲಿ ಒಂದು ಕೊಡೋಣ. ಪೊಂಗಲಲ್ಲಿ ಸಕ್ಕರೆಗಿನ್ನ ಬೆಲ್ಲದ ಪೊಂಗಲ್ ಸಕ್ಕತ್ತಾಗಿದೆ. ಈಗ ಮೇಲ್ಕೋಟೆಗೆ ಫೇಮಸ್ ಆದಂಥ ಮೇಲ್ಕೋಟೆ ಪುಳಿಯೋಗರೆ ಟೇಸ್ಟ್ ಮಾಡೋಣ, ಬನ್ನಿ. ಅಂತ ಎಲ್ಲ ಎದ್ದು ಚೆನ್ನಾಗಿ ಕಾಣ್ತಾ ಇದೆ. ಮೇಲ್ಕೋಟೆ ಪುಳಿಯೋಗರೆ ಅಂತ ಕಮೆಂಟಲ್ಲಿ ಹಾಕಿದ್ರಿ, ಹಾಗಾಗಿ ಹುಡುಕೊಂಬಂದು ಮೇಲ್ಕೋಟೆಯಲ್ಲಿ ಪುಳಿಯೋಗರೆನ ಟೇಸ್ಟ್ ಮಾಡ್ತಾಯಿದ್ದೀನಿ. ಜೊತೆಗೆ ತಿಂಡಿನೂ ತಿಂದ್ಬಿಟ್ಟೆ ಎಲ್ಲ ರೀತಿ.
ಪುಳಿಯೋಗರೆಗೆ ಈ ಪುಳಿಯೋಗರೆಗೆ ಒಬ್ಬರು ಅಯ್ಯಂಗಾರ್ ಅಂಕಲ್ ನನಗೆ ಹೇಳ್ಕೊಟ್ರು, ಪುಳಿಯೋಗರೆ ಯಾವತ್ತೇ ತಿನ್ನಬೇಕು ಅಂದರೂ ಗಟ್ಟಿ ಮೊಸರಿದ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅಂತ. ಇಲ್ಲಿ ಮೊಸರಿಲ್ಲ, ಮೊಸರು ಬದಲು ಚಟ್ನಿ ಕೊಡ್ತಾರೆ. ಸೂಪರ್ ಆಗಿದೆ. ಈ ವಿಡಿಯೋ ನೋಡಿದ ಮೇಲೆ ಇಲ್ಲಿ ಟೇಸ್ಟ್ ಮಾಡಿ, ಇದ್ರ ಟೇಸ್ಟ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪೋಸ್ಟ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.